ಮಹೋನ್ನತದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ಸ್ವಾಮಿ ಒಂದು ಭಾನುವಾರದ ದಿನದಲ್ಲಿ ಸ್ವಾಮಿ ಮೇರಿಯಮ್ಮನವರನ್ನು ಸಂಧಿಸುವಂಥ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಅವರು ಬಿದ್ದು ಯಾವುದೇ ರೀತಿಯಾಗಿ ಹೆಚ್ಚಾದಂಥ ಹಾನಿಯನ್ನು ಉಂಟಾಗದ ರೀತಿಯಲ್ಲಿ ಕಾಪಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಮಾಟ ಮಂತ್ರದ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡ್ತಾ ಇದ್ದೇವೆ ಸ್ವಾಮಿ. ಈಗಲೇ ಬಿಡುಗಡೆಯನ್ನು ಕೊಡು ಸ್ವಾಮಿ. ಮಗಳನ್ನು ಮುಟ್ಟು ಸ್ವಾಮಿ, ಮಗಳಿಗೆ ಬೇಕಾದಂಥ ಆರೋಗ್ಯವನ್ನು ಕೊಡು ಸ್ವಾಮಿ. ನಿನ್ನ ನಾಮದಲ್ಲಿ ಅದ್ಭುತವಿದೆ, ನಿನ್ನ ನಾಮದಲ್ಲಿ ಶಕ್ತಿ ಇದೆ ಸ್ವಾಮಿ. ಈ ಅಂಗಡಿಯ ಸುತ್ತಲೂ ಸ್ವಾಮಿ ನಿನ್ನ ದೇವದೂತರಿಂದ ಕಾವಲಿರಿಸಿ ಸ್ವಾಮಿ. ಇವರಿಗೆ ನಿನ್ನ ಮಾರ್ಗವನ್ನು, ನಿನ್ನ ಬೆಳಕನ್ನು, ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ಎಲ್ಲ ದುಷ್ಟಾತ್ಮಗಳು ಇಲ್ಲಿಂದ ಓಡಿ ಹೋಗುವಂಥ ಕೃಪೆಗೆ ನಡೆಸಪ್ಪ. ನೀನೇ ಇವರ ಮಧ್ಯದಲ್ಲಿದ್ದು ಸ್ವಾಮಿ, ರಫ ಆಗಿದ್ದು, ನೀನೇ ಆರೋಗ್ಯದಾಯಕನಾಗಿದ್ದು ಸ್ವಾಮಿ. ಇವರನ್ನು ಮುಟ್ಟಿ ನಡೆಸು ಸ್ವಾಮಿ. ಇವರ ಎಲ್ಲ ಬಲಹೀನತೆಯನ್ನು ತೆಗೆದುಹಾಕು ಸ್ವಾಮಿ. ದೇಹಕ್ಕೆ ಬೇಕಾದಂಥ ಫಲವನ್ನು ನಿನ್ನ ನಾಮದ ಮೂಲಕ ನಾವು ಕೊಡಬೇಕಾಗಿ ನಾವು ಬೇಡ್ಕೊಳ್ತೇವಪ್ಪ. ಗಳಿಗೆ ಸ್ವಾಮಿ ಅನೇಕ ಗಿರಾಕಿಗಳು ಬಂದು ಸ್ವಾಮಿ ಇಲ್ಲಿ ಇವರು ವಿತರಿಸುವಂಥ ಹಾಲನ್ನು ತೆಗೆದುಕೊಂಡು ಹೋಗುವಂಥ ಕೃಪೆಗೆ ನಡೆಸು ಸ್ವಾಮಿ. ಎಲ್ಲ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡ್ತಾ ಇದ್ದೀವಪ್ಪ ಸ್ವಾಮಿ. ಅಂಗಡಿಗೆ ಬೇಕಾದಂಥ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ನಿನ್ನ ಹೆಸರಿನಿಂದ ಕೊಡಬೇಕೆಂದು ನಮ್ಮ ಒಡೆಯನು ರಕ್ಷಕನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಅತ್ಯಂತ ಧೈರ್ಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.